ನೋಡಿ, ಭಾರತದ ಸಂವಿಧಾನ ಪ್ರಪಂಚದಲ್ಲೇ ಶ್ರೇಷ್ಠವಾದಂಥ ಸಂವಿಧಾನ ಅಂತ ಹೇಳಿ ಮೆಚ್ಚುಗೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇದು ಇಡೀ ಪ್ರಪಂಚದಲ್ಲಿ ಒಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಬರವಣಿಗೆಯಲ್ಲಿ ಆಗಿರ್ತಕ್ಕಂಥ ಒಂದು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ. ಈ ಸಂವಿಧಾನವನ್ನು ರಚನೆ ಮಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ದೇಶಗಳ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಚಾರಿತ್ರಿಕ, ಸಾಂಸ್ಕೃತಿಕ ಬದುಕನ್ನು ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಹಾಗೆ ನಮ್ಮ ಭಾರತದ ಸಂಸ್ಕೃತಿಯನ್ನು, ಚರಿತ್ರೆಯನ್ನು, ಸಾಂಸ್ಕೃತಿಕ ಜೀವನವನ್ನು ಮತ್ತು ವೈವಿಧ್ಯಮಯವಾದಂಥ ಧಾರ್ಮಿಕ ಆಚಾರ ವಿಚಾರಗಳನ್ನು, ಪ್ರಾಂತ್ಯಗಳನ್ನು, ಭಾಷೆಗಳನ್ನು ಕೂಲಂಕುಷವಾಗಿ ಆಳವಾಗಿ ಅಧ್ಯಯನ ಮಾಡಿ ಪರಿಶೋಧನೆ ಮಾಡಿ ಅತ್ಯಂತ ಶ್ರೇಷ್ಠವಾದಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷನಾಗಿ ಮಾಡಲಿಕ್ಕೆ ಕಾಂಗ್ರೆಸ್ಸು ಸಂಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಗೆ ಬೆಂಬಲವನ್ನು ವ್ಯಕ್ತ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಇಂಥ ಒಂದು ಶ್ರೇಷ್ಠವಾದಂಥ ಸಂವಿಧಾನ ಬಂದಿದೆ. ಎಂಥ ಸಂವಿಧಾನ ಅಂದರೆ ಭಾರತ ದೇಶದ ಎಲ್ಲ 143 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡೋ ಸಂವಿಧಾನ. ಅಂದರೆ ಭಾರತದಲ್ಲಿ ವಾಸ ಮಾಡುವ ಎಲ್ಲರೂ ಭಾರತೀಯರೇ. ಭಾರತದಲ್ಲಿ ವಾಸ ಮಾಡುವ ಭಾರತೀಯರಾದ ನಾವೆಲ್ಲರೂ ಭಾರತೀಯರೇ. ಧರ್ಮ ಯಾವುದೇ ಇರಲಿ, ಭಾಷೆ ಯಾವುದೇ ಇರಲಿ, ಮತ ಯಾವುದೇ ಇರಲಿ, ನಾವೆಲ್ಲ ಭಾರತೀಯರು. ಈ ಭಾರತೀಯರ ಜೀವನವನ್ನು ಉತ್ತುಂಗಕ್ಕೆ ಕೊಂಡೊಯ್ಯೋದಕ್ಕೆ ನಮ್ಮ ಸಂವಿಧಾನ ಎಲ್ಲ ಅವಕಾಶಗಳನ್ನು ಒದಗಿಸಿಕೊಟ್ಟಿದೆ. ಧಾರ್ಮಿಕವಾಗಿ ಮುಕ್ತವಾದಂಥ ಅವಕಾಶಗಳನ್ನು ಆಯಾ ಧರ್ಮಗಳಿಗೆ ಕೊಟ್ಟಿದೆ. ಸಂವಿಧಾನದಲ್ಲಿ ಯಾವ ಧರ್ಮನೂ ಹೆಚ್ಚಲ್ಲ, ಯಾವ ಧರ್ಮನೂ ಕೀಳಲ್ಲ. ಅವರ ಧರ್ಮ ಅವ್ರಿಗೆ, ಅವರವ್ರ ಧರ್ಮ ಅವರವ್ರಿಗೆ, ಅವರು ಆಚರಣೆ ಮಾಡಲಿಕ್ಕೆ ಮುಕ್ತವಾಗಿದ್ದಾರೆ. ಮತ್ತು ಅದು ಆ ವೈಚಾರಿಕತೆಯಿಂದ, ವೈಜ್ಞಾನಿಕತೆಯಿಂದ ಕೂಡಿರಬೇಕು. ಅದು ಅದರ ಧ್ಯೇಯೋದ್ದೇಶ. ಇದರ ಜೊತೆಗೆ ಭಾರತವನ್ನು ಹೇಗೆ ಮುನ್ನಡೆಸಬೇಕು ಅಂತ ಹೇಳಿ ಭಾರತದ ಆಡಳಿತಕ್ಕೆ ನಿರ್ದೇಶನ ತತ್ವಗಳ ಮೂಲಕ ನಮಗೆ ಸಂವಿಧಾನ ಅವಕಾಶವನ್ನು ಕೊಟ್ಟಿದ್ದಾರೆ. 1949ನೇ ಇಸ್ವಿ ನವೆಂಬರ್ 25ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರು ಕಾನ್ಸ್ಟಿಟ್ಯೂನ್ಸ್ ಅಸೆಂಬ್ಲಿನ ಉದ್ದೇಶಿಸಿ ಭಾಷಣ ಮಾಡಿ ಐತಿಹಾಸಿಕವಾದಂಥ ಭಾಷಣ. ಇವತ್ತು ನಾವು ವೈವಿಧ್ಯಮಯವಾದಂಥ ಜೀವನಕ್ಕೆ ಕಾಲಿಡ್ತಾ ಇದ್ದೇವೆ. ವೈವಿಧ್ಯಮಯವಾದ ಜೀವನ, ಅನೇಕ ಧರ್ಮಗಳು, ಅನೇಕ ಭಾಷೆ, ಅನೇಕ ಆಚಾರ ವಿಚಾರಗಳು, ಸಾಂಸ್ಕೃತಿಕ ನಡವಳಿಕೆಗಳು, ಇದನ್ನು ಕಾಲಿಡ್ತಾ ಇದ್ದೇವೆ. ನಾವು ರಾಜಕೀಯವಾಗಿ ಸ್ವತಂತ್ರ ಪಡೆದಿದ್ರೂ ಸಾಮಾಜಿಕವಾಗಿ, ಆರ್ಥಿಕವಾಗಿ ಇನ್ನೂ ಸ್ವತಂತ್ರ ನಮಗೆ ಲಭ್ಯವಾಗಿಲ್ಲ. ಈ ಒಂದು ಅಸಮಾನತೆಯ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವ್ಯವಸ್ಥೆಗಳು ಮುಂದುವರೆದರೆ ಮುಂದೊಂದು ದಿನ ಈ ಸಮುದಾಯಗಳು ಜಾಗೃತಿಗೊಂಡು ಈ ಸಂವಿಧಾನವನ್ನು ಧ್ವಂಸಗೊಳಿಸಬಹುದು ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳಿದ್ದಾರೆ. ನಿಮಗೆ ಈಗ ಭಾಳ ಮಂದಿ ಹೇಳ್ತಾ ಇರ್ತಾರೆ, ನಾವು ಈಗ ಪ್ರಗತಿಪರ ಚಿಂತಕರುಗಳು, ಲೇಖಕರುಗಳು ಭಾಳಷ್ಟು ಕಾರ್ಯಕ್ರಮಗಳಿಗೆಲ್ಲ ಹೋದಂಥ ಸಂದರ್ಭದಲ್ಲಿ ಸಂವಿಧಾನ ಬಹಳ ಒಂದು ಆತಂಕದ ಸನ್ನಿವೇಶದಲ್ಲಿದೆ ಅಥವಾ ಬಹಳ ಒಂದು ಕೆಟ್ಟ ಅಂಚಿನಲ್ಲಿದೆ ಅನ್ನುವಂಥದ್ದನ್ನು ಬಹಳ ಸಂದರ್ಭದಲ್ಲಿ, ಅದರಲ್ಲೂ ಕಳೆದ 7-8 ವರ್ಷಗಳಲ್ಲಿ ನಾವು ಹೆಚ್ಚು ಪ್ರಸ್ತಾಪ ಮಾಡೋದನ್ನು ನೋಡ್ತಾ ಇರ್ತೀವಿ. ನಿಮಗೆ ಆ ಥರದ ಅನುಭವ ಆಗಿದೆಯಾ ಅಥವಾ ಆ ಥರದ ಕಳಕಳಿ ನಿಮಗೂ ಇದೆಯಾ? ನಮ್ಮ ಭಾರತ ದೇಶ ಕೌಟಿಲ್ಯನ ಕಾಲದಲ್ಲಿ, ಮೌರ್ಯ ಸಾಮ್ರಾಜ್ಯದ ಆಡಳಿತ ಕೌಟಿಲ್ಯ ಅವರ ಕಾಲದಲ್ಲಿ, ಮೊಘಲರ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ, ಎಲ್ಲ ಕಾಲದಲ್ಲೂ ಜಾತೀಯತೆಯನ್ನು ಒಪ್ಪಿಕೊಂಡು ಹೋಗಿದ್ದೀವಿ. ಆದರೆ ಮುಂದುವರೆದ ಸಮಾಜಗಳು ಜಾತಿಯನ್ನು ರಾಜಕೀಯ ಅಧಿಕಾರದ ಹಿಡಿತಕ್ಕೆ ಬಳಸ್ತವೆ. ತುಳಿತಕ್ಕೆ ಒಳಗಾದ ಜನಗಳು ಹಾಗೆ ಇರಬೇಕು ಅಂತ ಬಯಸ್ತವೆ. ಆದರೆ ಸಂವಿಧಾನ ಆ ಥರ ಹೇಳಿಲ್ಲ. ಸಮಾನತೆ, ಸಮಾನ ಅವಕಾಶವನ್ನು ಕಲ್ಪಿಸ್ಕೊಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಲ್ಯ ನೋಡಿದಾಗ, ಭಾರತದ ಚರಿತ್ರೆಯನ್ನು ವಿಶ್ಲೇಷಣೆ ಮಾಡಿದಾಗ, ಯಾವ ಜನರು ನೊಂದಿದ್ದಾರೋ, ಯಾವ ಜನರ ಈ ನಮ್ಮ ಮನುವಾದ
ಅವರನ್ನು ಗುಲಾಮರ ರೀತಿಯಲ್ಲಿ ಎರಡನೇ ದರ್ಜೆ ಪ್ರಜೆಗಳಾಗಿ ಶೋಷಣೆಗೆ ಒಳಪಡಿಸಿದ್ರು, ಸವಲತ್ತುಗಳಿಂದ ವಂಚಿಸಾಗಿದ್ರು. ಅದೇ ಜನ ಸಂವಿಧಾನವನ್ನು ಪದೇ ಪದೇ ಅಪಾಯಕ್ಕೆ ಒಡ್ತಿದ್ದಾರೆ. ಧರ್ಮದ ಹೆಸರಿನಲ್ಲಿ ಅಥವಾ ಜಾತಿ ಹೆಸರಿನಲ್ಲಿ ಆ ಕೋಮುವಾದಿಗಳ ವಿರುದ್ಧವಾಗೇ ಹೋರಾಟ ಮಾಡಿದಂಥವ್ರು ಬಾಬಾ ಸಾಹೇಬ್ ಅವರ ಬದುಕನ್ನು ವಿಶ್ಲೇಷಣೆ ಮಾಡಿದಾಗ. ಸೊ ಅದನ್ನು ಆಳವಾಗಿ ಅನುಭವಿಸ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರು ಭಾರತ ಎಂದೂ ಕೂಡ ಶೋಷಣೆಯಿಂದ ಮುಕ್ತವಾಗಿರಬೇಕು, ಸಮಾಜದ ನಿರ್ಮಾಣ ಆಗಬೇಕು, ಸಮಾನ ಅವಕಾಶಗಳು ಎಲ್ರಿಗೂ ಸಿಗಬೇಕು, ಸಾಮಾಜಿಕದ ನ್ಯಾಯದ ಪರಿಕಲ್ಪನೆ ಸಮಾಜದ ನಿರ್ಮಾಣಕ್ಕೆ ವೇದಿಕೆ ಆಗುತ್ತೆ ಅಂತಕ್ಕಂಥ ಮಹತ್ತರವಾದಂಥ ಉದ್ದೇಶಗಳನ್ನ ಇಟ್ಕೊಂಡು ಇದನ್ನು ಕೊಟ್ಟಿದ್ದಾರೆ. ಯಾವ ಜನರು ಸಂವಿಧಾನವನ್ನು ವಿರೋಧ ಮಾಡ್ತಾಯಿದ್ರೋ ಅದೇ ಜನರು ಇಂದು ಕೂಡ ಸಂವಿಧಾನಕ್ಕೆ ಕಾಲಕ್ಕೆ ಅಪಾಯವನ್ನು ತಂದೊಡ್ಡತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ರೂ ಭಾರತ ದೇಶದಲ್ಲಿ ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ.